ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಎಸ್ಎಸ್ಎಲ್ಸಿ ಫಲಿತಾಂಶ ಏನೋ ಬಂದಾಯಿತು, ಅದರ ಜೊತೆಗೆ ಇವತ್ತೇ ಈ ಬಾರಿಯ ದ್ವಿತೀಯ ಪಿಯುಸಿ ಫಲಿತಾಂಶವೂ ಪ್ರಕಟವಾಗಿದೆ. ವಿಶೇಷ ಅಂದರೆ ಈ ಬಾರಿಯೂ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ. ಒಟ್ಟಾರೆ 59.36% ಫಲಿತಾಂಶ ಬಂದಿದೆ. ಉಡುಪಿ ಶೈಕ್ಷಣಿಕ ಜಿಲ್ಲೆ ಮೊದಲ ಸ್ಥಾನ ಪಡೆದುಕೊಂಡಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ 2ನೇ ಸ್ಥಾನ, ಉತ್ತರ ಕನ್ನಡ ಜಿಲ್ಲೆ 3ನೇ ಸ್ಥಾನದಲ್ಲಿವೆ. ಇನ್ನು ಯಾದಗಿರಿ ಕೊನೆ ಸ್ಥಾನ ಪಡೆದುಕೊಂಡಿದೆ. ಒಟ್ಟು 3,63,000 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ವಿದ್ಯಾರ್ಥಿನಿಯರು 66.51%, ವಿದ್ಯಾರ್ಥಿಗಳು 52.72% ಉತ್ತೀರ್ಣರಾಗಿದ್ದಾರೆ. ಇವತ್ತೇ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಬಂದಿತ್ತು. ಅದರಲ್ಲೂ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ರು. ಜೊತೆಗೆ ಈ ಬಾರಿಯ ದ್ವಿತೀಯ ಪಿಯುಸಿ ಫಲಿತಾಂಶವೂ ಕೂಡ ಪ್ರಕಟವಾಗಿದೆ. ಈ ಬಾರಿಯೂ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ. ಅಲ್ಲದೆ ಉಡುಪಿ ಕ್ಷೇತ್ರ ಮೊದಲ ಸ್ಥಾನದಲ್ಲಿದೆ, ಯಾದಗಿರಿ ಕ್ಷೇತ್ರ ಕೊನೆಯ ಸ್ಥಾನದಲ್ಲಿದೆ. ಮಲ್ಲೇಶ್ವರಂ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ 5 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡು ಹಾಗೂ ಬೆಂಗಳೂರು ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ವಲಯಾಲ ಆಯೂಬ್ ಸೇರಿದಂತೆ 5ರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಹಿಂದೆ ಬಂಧಿಸಲಾಗಿದ್ದ ವಲಯಾಲ ಹಕೀಂ ಈಗ ಬಂಧಿಸಲ್ಪಟ್ಟ ವಲಯಾಲ ಆಯೂಬ್ನ ಸಹೋದರ ಎನ್ನಲಾಗಿದೆ. ಸ್ಫೋಟದಲ್ಲಿ ಬಳಕೆಯಾಗಿದ್ದ ಬಾಂಬ್ ತಯಾರಿ ಕಾರ್ಯದಲ್ಲಿ ಈ 5 ಆರೋಪಿಗಳು ಭಾಗಿಯಾಗಿದ್ದ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಬಂಧಿತರನ್ನ ಬೆಂಗಳೂರಿಗೆ ಕರೆತಂದಿರುವ ಪೊಲೀಸರು 1ನೇ ಎಸಿಎಂಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದು ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಎಲೆಕ್ಷನ್ ಮುಗಿದಿದೆ. ರಾಜಕೀಯ ನಾಯಕರು ರಿಲ್ಯಾಕ್ಸ್ ಮೂಡ್ನಲ್ಲಿ ರೆಸ್ಟ್ ತಗೊಳ್ತಾ ಇದ್ದಾರೆ. ಆದರೆ ಬೆಟ್ಟಿಂಗ್ ರಾಜರು ಆಟ ಶುರು ಮಾಡಿದ್ದಾರೆ. ಯಾರು ಗೆಲ್ತಾರೆ, ಯಾವ ಪಕ್ಷ ಗೆಲ್ಲುತ್ತೆ ಅಂತ ಭಯಂಕರ ಬಾಜಿ ಕಟ್ಟೋಕೆ ಶುರು ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯ ಗಲ್ಲಿಗಳಲ್ಲೂ ಎಲ್ಲರದು ಒಂದೇ ಡೈಲಾಗ್, ಒಂದೇ ಚರ್ಚೆ. ನಾಡಿದ್ದು ಯಾರು ಗೆಲ್ತಾರೆ, ಯಾವ ಪಕ್ಷ ಅಧಿಕಾರದ ಗದ್ದುಗೆ ಹಿಡಿಯುತ್ತೆ. ಅದರಲ್ಲೂ ರಾಜಾಜಿನಗರ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಬೆಟ್ಟಿಂಗ್ ಅಬ್ಬರ ಜೋರಾಗಿದೆ. ಗೆಲ್ಲುವ ಕುದುರೆಗಳ ಮೇಲೆ ಬಾಜಿದಾರರು ಬೆಟ್ಟಿಂಗ್ ಕಟ್ಟೋಕೆ ಶುರು ಮಾಡಿದ್ದಾರೆ. 100 ರೂಪಾಯಿಯಿಂದ ಹಿಡಿದು ಲಕ್ಷ ಬಾಜಿ ಕಟ್ಟಿದ್ದಾರೆ. ಬೆಟ್ಟಿಂಗು ಇವತ್ತು ಎಲ್ಲ ಕಡೆನೂ ಅವ್ರವ್ರ ಕಾರ್ಯಕರ್ತರುಗಳು ಕೆಲಸ ಮಾಡಿರ್ತಾರೆ, ಗೊತ್ತಾಗಿರ್ತದೆ. ಬೆಟ್ಟಿಂಗು ಬೇಜಾನು ಈ ಸರಿ ಎಲ್ಲ ಸಲಗಿಂತ ಇವತ್ತು ಈ ಸರಿ ಜಾಸ್ತಿ ಇದೆ. ಏಕೆಂದರೆ ಇವತ್ತು ಒಂದು ಹುಮ್ಮಸ್ಸಲ್ಲಿ ಭಾಳ ಜೋಶಿದೆ ಜನಗಳಲ್ಲಿ. ಭಾಳ ಬೆಟ್ಟಿಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಮುಖ್ಯವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಗೆಲ್ತಾರೆ, ಪಕ್ಷದ ಸ್ಥಾನಮಾನ, ಈ ಬಾರಿ ಸಮ್ಮಿಶ್ರ ಸರ್ಕಾರನ ಇಲ್ಲ ಒಂದೇ ಪಕ್ಷನ ಅನ್ನೋ ಕುತೂಹಲ ಸಾಕಷ್ಟು ಗರಿಗೆದರಿದೆ. ರಾಜಾಜಿನಗರದಲ್ಲಿ ಶೋಭಾ ಕರಂದ್ಲಾಜೆನ ಬಿಜೆಪಿಯ ಸುರೇಶ್ ಕುಮಾರ್ ಜಾಕ್ಪಾಟ್ ಹೊಡಿತಾರ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಷಯ. ಬೆಡ್ಡಿಂಗು ಸ್ವಲ್ಪ ನಡೀತಾ ಇದೆ. ಈಗ ರಾಜಾಜಿನಗರ ಫುಲ್ಲು ಬೆಡ್ಡಿಂಗ್ ಇದೆ. ಸುರೇಶ್ ಕುಮಾರು, ಶೋಭಾ ಕರಂದ್ಲಾಜೆಯವರು ಗೆಲ್ತಾರೆ ಅಂತ ಯಾರು ಅಂತ ಹೇಳೋಕ್ಕಾಗಲ್ಲ. ಈಗ ನಮ್ಮ ಸ್ನೇಹಿತರುಗಳು ಕಟ್ಟಿದ್ದಾರೆ, 20-30 ಸಾವಿರ ಮೇಲೆ ಕಟ್ಕೊಂಡಿದ್ದಾರೆ. ಬೆಡ್ಜಿಂಗ್ ಚೆನ್ನಾಗಿ ನಡೀತಾ ಇದೆ. ಇನ್ನು ಮಹಾಲಕ್ಷ್ಮಿ ಲೇಔಟಾಗೂ ಫೈಟ್ ಇದೆ. ಒಟ್ಟಾರೆ ಫಲಿತಾಂಶಕ್ಕೂ ಮುನ್ನ ಬೆಟ್ಟಿಂಗ್ ಅಬ್ಬರ ಬಲು ಜೋರಾಗಿದೆ. ಬಾಜಿ ಕಟ್ಟಿದವರಿಗೆ ಜಾಕ್ಪಾಟ್ ಹೊಡೆಯುತ್ತಾ ಇಲ್ಲವೇ ಕೈ ಸುಟ್ಟುಕೊಳ್ತಾರಾ ಅನ್ನೋದು ಫಲಿತಾಂಶದ ಬಳಿಕ ಹೊರಬೀಳಲಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಈರಣ್ಣ ಜೊತೆ ಮಮತಾ ಮರ್ದಾಳ್, ಸುವರ್ಣ ನ್ಯೂಸ್. 20 ದಿನ ಕಳೆದಿದ್ರೆ ಆತನಿಗೆ ಮದುವೆಯಾಗಬೇಕಿತ್ತು. ಆದರೆ ಹಾಗಾಗಲೇ ಇಲ್ಲ. ಒಂದ್ ಕಡೆ ಒತ್ತಾಯಕ್ಕೆ ಬಿದ್ದು ಮದುವೆಗೆ ಒಪ್ಕೊಂಡ ಸಂಕಟ, ಮತ್ತೊಂದು ಕಡೆ ಲವ್ ಬ್ರೇಕ್ ಆಗಿದ್ದ ಹುಡುಗಿ ಟಾರ್ಚರ್. ಇದೇ ಈಗ ಆತನ ಜೀವಕ್ಕೆ ಎರವಾಗಿದೆ. ಇಲ್ಲಿ ಹೆಣವಾಗಿ ಬಿದ್ದಿರೋ ಯುವಕ ಸಂತೋಷ್. ಚಿಕ್ಕಬಳ್ಳಾಪುರ ನಿವಾಸಿ ಮುನಿರಾಜು, ನಾಗವೇಣಿ ದಂಪತಿಯ ಪುತ್ರ. ಬೆಂಗಳೂರಿನ ಆರ್ಟಿ ನಗರದ ಖಾಸಗಿ ಕಂಪನಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ. ಇದೇ ತಿಂಗಳ 27ರಂದು ಮಾವನ ಮಗಳ ಜೊತೆ ಸಂತೋಷ್ ಹಸೆಮಣೆ ಏರಬೇಕಿತ್ತು. ಆದರೆ ಬೆಳಿಗ್ಗೆ ಸಂತೋಷ್ ಹೆಣವಾಗಿದ್ದಾನೆ. ಒಂದು ಮಧ್ಯಾಹ್ನ ಏನಾಯಿತು ಅನ್ನೋದು ಗೊತ್ತಿಲ್ಲ. ಓಟ್ ಹಾಕಬೇಕು ಬಾ ಅಂತ ಕೇಳಿದ್ದಾರೆ, ಆದರೆ ಹೋಗಿಲ್ಲ. ನಾನು ಬರ್ತೀನಿ ಅಂದ್ಕೊಂಡು ಸುಮ್ಮನೆ ಇದ್ದೇನೆ. ಬನೀನು ನಿಕ್ಕರಲ್ಲ, ಅಂಡರ್ವೇರಲ್ಲೇ ವಾಪಸ್ ಬಂದಿದ್ದೇನೆ ಮನೆಗೆ. ಬಂದು ತಿರುಗಿ ಮನೆಗೆ ಹೋಗೇ ಇಲ್ಲ.
ರಾತ್ರಿ ಎಲ್ಲ ಹುಡುಕಿದ್ದಾರೆ. ಬೆಳಗ್ಗೆ 8 ಗಂಟೆಯಲ್ಲಿ ಯಾರೋ ಇಲ್ಲಿ ದನ ಮೇಸೋರು ಇಲ್ಲಿ ಯಾವುದೋ ಇದು ಬಿದ್ದಿದೆ ಅಂತ ಹೇಳಿದಾಗ ಆಗ ಬಂದು ನೋಡಿರೋದು. ಅದುವರೆಗೂ ಸಿಕ್ಕಿಲ್ಲ. ಸಂತೋಷನಿಗೆ ಮಾವನ ಮಗಳ ಜೊತೆ ಮದುವೆ ಫಿಕ್ಸ್ ಆಗೋ ಮೊದಲೇ ಮಂತ್ರಿಮಾಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಸುಜಾತ ಎಂಬಾಕೆ ಜೊತೆ ಅಫೇರ್ ಇತ್ತು. ಆದರೆ ಸುಜಾತ ಸಂತೋಷ್ ಜೊತೆ ಪ್ರೀತಿ ನಾಟಕವಾಡಿ ಅರುಣ್ ಎಂಬಾತನ ಜೊತೆ ಲವ್ವಿಡವಿ ಶುರು ಇಟ್ಟುಕೊಂಡಿದ್ದಾಳೆ. ಈ ವಿಚಾರ ಗೊತ್ತಾಗಿ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಿರಬೇಕು ಅಂತ ಪೊಲೀಸರು ಶಂಕಿಸಿದ್ದಾರೆ. ಲೋಕಲಲ್ಲಿ ಸಿಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಸ್ವಲ್ಪ ಪಾಯ್ಸನಿಂಗ್ ಆಗಿದೆ ಅಂತ ಬಂದಿದೆ. ಯಾಕಂದರೆ 2 ಕಡೆ ವಾಮಿಟ್ ಮಾಡಿದ್ದಾನೆ, ಅನ್ನ ಎಲ್ಲ ಬಿದ್ದಿದೆ ಮತ್ತು ರಕ್ತ ಬಂದಿದೆ. ಸೊ ದಟ್ ಈಸ್ ಅ ಫೋರ್ಸಿಬಲ್ ಆರ್ ಈಸ್ ಟೇಕ್ ಸೆಲ್ಫ್ ಅಂತ ಅನ್ನೋದನ್ನ ನೆಕ್ಸ್ಟ್ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಕಂಡುಹಿಡಿತೀವಿ. ಸಂತೋಷ್ ಸಾವಿಗೆ ಸುಜಾತಳೆ ಕಾರಣ ಅಂತ ಮೃತ ಸಂತೋಷ್ ಪೋಷಕರು ಆರೋಪಿಸಿದ್ದಾರೆ. ಯಲಹಂಕ ಪೊಲೀಸರು ಅನುಮಾನಾಸ್ಪದ ಸಾವು ಅಂತ ಪ್ರಕರಣ ದಾಖಲಿಸಿಕೊಂಡು ಸುಜಾತಳನ್ನ ಕರೆಸಿ ವಿಚಾರಣೆ ನಡೆಸಿದರು. ಸಂತೋಷ್ ಸಾವಿನ ನಿಗೂಢತೆ ಮಾತ್ರ ತಿಳಿದಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಅಶ್ವಥ್, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ